ನಮಸ್ಕಾರ ಸ್ನೇಹಿತರೆ, ಇವತ್ತು ನಾಗರ ಪಂಚಮಿಯ ಮೂರನೆಯ ದಿನ. ಮೊದಲನೇ ದಿನ ಚತುರ್ಥಿ, ಎರಡನೆಯ ದಿನ ಪಂಚಮಿ, ಮೂರನೆಯ ದಿನ ಷಷ್ಠಿ. ಇದನ್ನು ನಾವು ಕೆರೆ ಕಟ್ಟಂಬ್ಲಿ ಅಂತ ಆಚರಣೆ ಮಾಡ್ತೀವಿ. ಈ ದಿನ ನಾಗಪ್ಪನಿಗೆ ಹೊಲ ಇರುವಂಥವ್ರು ಹೊಲದಲ್ಲಿ ತೊಗೊಂಡೋಗಿ ಇಟ್ಟು ಪೂಜೆಯನ್ನು ಮಾಡಿ ಬರ್ತಾರೆ. ಇವತ್ತು ನಾವು ಸಹ ನಮ್ಮ ಹೊಲದಲ್ಲಿ ತಂದು ನಾಗಪ್ಪನ ಇಟ್ಟಿದ್ದೀವಿ. ಹಾಗೆ ನಾಗಪ್ಪನ ಕೂಟ ಬಸವಣ್ಣನ ಸಹ ತಂದು ಇಲ್ಲೇ ಇಟ್ಟಿದ್ದೀವಿ. ನಮ್ಮ ಅಕ್ಕಪಕ್ಕದ ಮನೆಯವರು ಸಹ ನಾಗಪ್ಪನ ಕೊಟ್ಟಿದ್ದಾರೆ, ಬಸವಣ್ಣನ ನಾಗಪ್ಪನ ಸಹ. ಆ ದೇವರುಗಳನ್ನು ಸಹ ನಾವು ತಂದು ಇಲ್ಲಿ ನಮ್ಮ ಹೊಲದಲ್ಲೇ ಇಟ್ಟಿದ್ದೀವಿ. ನೋಡ್ಬೋದು ನೀವು, ಇದು ನಮ್ಮದು ಸೋಯಾಬೀನ್ ಹೊಲ. ಈ ಹೊಲದಲ್ಲಿ ಇಟ್ಟಿದ್ದೀವಿ, ನೋಡ್ಬೋದು ನೀವು. ನಾವು ಏನು 3 ದಿವಸ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಇಟ್ಟಿರ್ತೀವಲ್ಲ, ಅದೆಲ್ಲವನ್ನು ತಂದು ಇವತ್ತು ಹೊಲದಲ್ಲೇ ಇಟ್ಟು ಮತ್ತೊಮ್ಮೆ ಪೂಜೆಯನ್ನು ಮಾಡ್ತೀವಿ. ಮೊದಲನೇ ದಿವಸ ಎಲ್ಲ ರೀತಿಯಾದಂಥ ಉಂಡೆ, ಕಾಳು ಪಲ್ಯ ಎಲ್ಲವನ್ನು ಇಟ್ಟು ಪೂಜೆ ಮಾಡಿರ್ತೀವಿ. ಎರಡನೇ ದಿವಸ ಕುಚ್ಚು ಕಡುಬನ್ನು ಇಟ್ಟು ಪೂಜೆ ಮಾಡಿರ್ತೀವಿ. ಇವತ್ತು ಹೋಳಿಗೆಯನ್ನು ಇಟ್ಟು ನಾಗಪ್ಪನಿಗೆ ನೈವೇದ್ಯವನ್ನು ಮಾಡಿ ತಂದು ಹೊಲದಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತೀವಿ ಸ್ನೇಹಿತರೆ. ಇದು ಉತ್ತರ ಕರ್ನಾಟಕದ ಕಡೆ ಕಂಡುಬರುವ ಒಂದು ಆಚರಣೆ. ನೀವು ಯಾರಾದರೂ ಮಾಡ್ತಾಯಿದ್ರೆ, ಈ ರೀತಿಯಾಗಿ ಹೊಲದಲ್ಲಿ ಹೋಗಿ ನಾಗಪ್ಪನ ಇಟ್ಟಿದ್ದರೆ ನೀವು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಸಂಪ್ರದಾಯ ಹೀಗೆ ಬೆಳ್ಕೊಂಡು ಹೋಗಬೇಕಂತಂದರೆ ಇದನ್ನು ಎಲ್ರಿಗೂ ಸಹ ವಿಡಿಯೋಗಳನ್ನ ಶೇರ್ ಮಾಡಿ. ನಾಗಪ್ಪನ ತಂದು ನಾವು ಪೂಜೆ ಮಾಡ್ತೀವಿ, ಎಲ್ಲೆಲ್ಲೋ ಇಡೋದಕ್ಕಿಂತ ನಿಮಗೆ ಗೊತ್ತಿರೋದು ಯಾರ್ದಾದ್ರೂ ಹೊಲ ಇದ್ದರೆ ಹೊಲದಲ್ಲಿ ಹೋಗಿ ಇಟ್ಟು ಬರ್ರಿ. ಯಾಕಂದರೆ ಭಕ್ತಿಯಿಂದ ಪೂಜೆ ಮಾಡಿರ್ತೀವಿ. ಅವು ದೇವರುಗಳನ್ನ ಪೂಜೆ ಮಾಡಿಂದ ಎಲ್ಲಂದರೆ ಅಲ್ಲಿಟ್ಟವನ್ನ ಕಾಲಲ್ಲಿ ತುಳಿಬಾರ್ದು. ಹಾಗಾಗಿ ನಾವು ಹೊಲದಲ್ಲಿ ತಂದು ಇಡ್ತೀವಿ. ನಮ್ಮ ಅಕ್ಕಪಕ್ಕದ ಮನೆಯವರು ಸಹ ಬಸವಣ್ಣ, ನಾಗಪ್ಪನೆಲ್ಲ ಕೊಟ್ಟಿರ್ತಾರೆ. ಅವುಗಳನ್ನೂ ಸಹ ತಂದು ನಾವು ಇಲ್ಲಿಟ್ಟು ಅವರು ನೈವೇದ್ಯಗಳನ್ನ ಕೊಟ್ಟಿರ್ತಾರೆ. ಅವನ್ನು ಎಲ್ಲವನ್ನು ತಂದು ಇಲ್ಲಿ ಹೊಲದಲ್ಲಿಟ್ಟು ಪೂಜೆಯನ್ನು ಮಾಡ್ತೀವಿ ಸ್ನೇಹಿತರೆ. ಇದು ಒಂದು ನಡೆದುಕೊಂಡು ಬಂದಿರುವ ಆಚರಣೆ ಅಷ್ಟೇ.